ಸಿನಿಮಾ ಶುರುವಾಗೋದು ಹಾಫ್ಮನ್ ಅನ್ನೋ ಒಬ್ರಿಂದ. ಅವರು ಒಂದು ರೆಸ್ಟೋರೆಂಟ್ಗೆ ಬರ್ತಾರೆ. ಸ್ವಲ್ಪ ಹೊತ್ತಿನಲ್ಲೇ ಆಪ್ಟಿಮೋ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿಯ ಸಿಇಒ ಅವರನ್ನ ಭೇಟಿಯಾಗೋಕೆ ಅಲ್ಲಿಗೆ ಬರ್ತಾರೆ. ಆ ಸಿಇಒ ಬಂದಿರೋದು ಹಾಫ್ಮನ್ ಹತ್ರ ಇರೋ ಒಂದು ರಿಪೋರ್ಟ್ ಫೈಲ್ ತಗೊಳ್ಳೋದಕ್ಕೆ ಅಂತಾನೆ. ಹಾಫ್ಮನ್ ಆ ಸಿಇಒಗೆ ಒಂದು ಮಾತು ಹೇಳ್ತಾರೆ. ಮುನ್ನೆಚ್ಚರಿಕೆಯಾಗಿ ಆ ಫೈಲ್ನ ಇನ್ನೊಂದು ಕಾಪಿ ತನ್ನ ಕಡೆಯ ಒಬ್ರ ಹತ್ರ ಇದೆ ಅಂತ. ತನಗೇನಾದ್ರೂ ತೊಂದರೆಯಾದ್ರೆ ಆ ವ್ಯಕ್ತಿ ತಕ್ಷಣವೇ ಆ ಕಾಪಿನ ಪೊಲೀಸ್ ಕೈಗೆ ಒಪ್ಪಿಸ್ತಾರೆ ಅಂತಾನೂ ಎಚ್ಚರಿಕೆ ಕೊಡ್ತಾರೆ. ಇಬ್ರು ರೆಸ್ಟೋರೆಂಟ್ನಿಂದ ಆಚೆ ಬರ್ತಾರೆ. ಅಷ್ಟರಲ್ಲಿ ಆಶರ್ ಅನ್ನೋ ಇನ್ನೊಬ್ಬ ವ್ಯಕ್ತಿ ಹಾಫ್ಮನ್ ಹಿಂದೆನೆ ಬರ್ತಿರ್ತಾರೆ. ಆಶರ್ ಒಂದು ಟ್ಯಾಕ್ಸಿನಲ್ಲಿ ಕೂತು ಹಾಫ್ಮನ್ ಬೆನ್ನಟ್ಟಿ ಹೋಗ್ತಾ ಅವರಿಗೆ ಕೆಲವೊಂದು ಸೂಚನೆಗಳನ್ನ ಕಳಿಸ್ತಿರ್ತಾರೆ. ಹಾಫ್ಮನ್ ಸುರಕ್ಷಿತವಾಗಿ ಸಬ್ವೆ ರೈಲು ಹತ್ತಿ ಅಲ್ಲಿಂದ ತಪ್ಪಿಸಿಕೊಳ್ಳೋ ತರಹ ಆಶರ್ ನೋಡ್ಕೊಳ್ತಾರೆ. ಇಲ್ಲಿ ನಮಗೆ ಗೊತ್ತಾಗೋದು ಏನಂದ್ರೆ ಆಶರ್ ಅನ್ನೋನು ಒಬ್ಬ ಪ್ರೊಫೆಷನಲ್ ಫಿಕ್ಸರ್. ಹಾಫ್ಮನ್ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಿರ್ತಾನೆ. ಸ್ವಲ್ಪ ಹೊತ್ತಿನಲ್ಲೇ ಒಪ್ಕೊಂಡಿರೋ ತರಹ ಹಣ ತಲುಪಿದೆ ಅಂತ ಹಾಫ್ಮನ್ ಆಶರ್ಗೆ ವಾಯ್ಸ್ ಮೇಲ್ ಮಾಡಿ ಕನ್ಫರ್ಮ್ ಮಾಡ್ತಾರೆ. ಮರುದಿನ ಬೆಳಗ್ಗೆ ಆಶರ್ ಒಂದು ರಹಸ್ಯ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಆಪ್ಟಿಮೋ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿಯ ಆ ಫೈಲ್ನ ಬೇರೆ ಮುಖ್ಯವಾದ ದಾಖಲೆಗಳ ಜೊತೆ ಇಟ್ಟು ಸೇಫ್ ಲಾಕರ್ನಲ್ಲಿ ಹಾಕಿ ಲಾಕ್ ಮಾಡ್ತಾನೆ. ಮುಂದಿನ ದೃಶ್ಯದಲ್ಲಿ ಸಾರಾ ಅನ್ನೋ ಹುಡುಗಿ ಎಂಟ್ರಿ ಕೊಡ್ತಾಳೆ. ಅವಳನ್ನ ಡಾಸನ್ ಅನ್ನೋನು ಫಾಲೋ ಮಾಡ್ತಿರ್ತಾನೆ. ಸಾರಾ ಒಬ್ಬ ಲಾಯರ್ ಹತ್ರ ಹೋಗಿ ತಾನು ಮೊದಲು ತಳಿ ತಂತ್ರಜ್ಞಾನ ಬಳಸಿ ತಯಾರಿಸೋ ಗೋಧಿ ಸಂಶೋಧನಾ ತಂಡದಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತಾಳೆ. ಸಂಶೋಧನೆ ಮಾಡ್ತಿರಬೇಕಾದ್ರೆ ಅವಳಿಗೆ ಆ ಗೋಧಿಯಿಂದ ತುಂಬಾನೇ ಡೇಂಜರಸ್ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅನ್ನೋ ವಿಷಯ ಆಹಾರ ಸುರಕ್ಷತಾ ರಿಪೋರ್ಟ್ನಿಂದ ಗೊತ್ತಾಗುತ್ತೆ. ಈ ವಿಷಯನ ಅವಳು ಕಂಪನಿಯ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಾಗ ಅವರು ಆ ಮಾತನ್ನ ತಳ್ಳಿ ಹಾಕ್ತಾರೆ. ಅಷ್ಟೇ ಅಲ್ಲದೆ 2 ತಿಂಗಳಲ್ಲೇ ಅವಳನ್ನ ಕೆಲಸದಿಂದ ತೆಗೆದುಹಾಕ್ತಾರೆ. ಅವಳ ಹತ್ರ ಆ ಫುಡ್ ಸೇಫ್ಟಿ ಅಸೆಸ್ಮೆಂಟ್ ರಿಪೋರ್ಟ್ನ ಒಂದು ಕಾಪಿ ಇರೋದು ಹಳೆ ಕಂಪನಿಗೆ ಗೊತ್ತಾಗಿರುತ್ತೆ. ಅದಕ್ಕೆ ಈಗ ಅವಳಿಗೆ ಟಾರ್ಚರ್ ಕೊಡ್ತಿರ್ತಾರೆ. ಸಾರಾ ತನಗೆ ಯಾವ ಗಲಾಟೆನೂ ಬೇಡ, ಆ ಫೈಲ್ನ ಸದ್ದಿಲ್ಲದೆ ವಾಪಸ್ ಕೊಟ್ಟು ಬಿಡ್ತೀನಿ, ಕಂಪನಿಯವರು ತನಗೆ ಯಾವುದೇ ತೊಂದರೆ ಮಾಡಬಾರದು ಅಷ್ಟೇ ಅಂತ ಲಾಯರ್ ಹತ್ರ ಅಳ್ತಾಳೆ. ಆ ಲಾಯರ್ ಸಾರಾಗೆ ಒಂದು ಫೋನ್ ನಂಬರ್ ಕೊಟ್ಟು ಈ ಜನ ನಿನಗೆ ಸಹಾಯ ಮಾಡಬಹುದು ಅಂತ ಹೇಳ್ತಾರೆ. ಆದ್ರೆ ಆ ನಂಬರ್ ಹಿಂದೆ ಇರೋರು ಯಾರು ಅಂತ ಲಾಯರ್ಗೂ ಗೊತ್ತಿರಲ್ಲ. ಅವರು ನಿನ್ನ ಕತೆ ಕೇಳಿ ಸಹಾಯ ಮಾಡಬೇಕು ಅನ್ಸಿದ್ರೆ ವಾಪಸ್ ಫೋನ್ ಮಾಡ್ತಾರೆ ಅಂತ ಹೇಳ್ತಾರೆ. ಸಾರಾ ಮನೆಗೆ ವಾಪಸ್ ಬರೋಷ್ಟರಲ್ಲಿ ಅವಳ ಕಾರ್ನ ಯಾರೋ ಸುಟ್ಟು ಹಾಕಿರ್ತಾರೆ. ಮಾರನೇ ದಿನ ಸಾರಾ ಒಂದು ಹೋಟೆಲ್ಗೆ ಶಿಫ್ಟ್ ಆಗಿ ಆ ನಂಬರ್ಗೆ ಫೋನ್ ಮಾಡ್ತಾಳೆ. ಇತ್ತ ಆಶರ್ ಮನೆಗೆ ಬಂದು ತನ್ನ ವಾಯ್ಸ್ ಮೇಲ್ ಚೆಕ್ ಮಾಡಿದಾಗ ಸಾರಾ ತನ್ನ ಪರಿಸ್ಥಿತಿನ ವಿವರಿಸಿ ಕಳಿಸಿರೋ ಮೆಸೇಜ್ ಸಿಗುತ್ತೆ. ಆ ಮೆಸೇಜ್ ಕೇಳಿದ್ಮೇಲೆ ಆಶರ್ ಸಾರಾ ಬಗ್ಗೆ ಪೂರ್ತಿ ರಿಸರ್ಚ್ ಮಾಡ್ತಾನೆ. ಅವಳ ಹಳೆ ಕೆಲಸದ ಹಿಸ್ಟರಿ, ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಎಲ್ಲವನ್ನೂ ಜಾಲಾಡ್ತಾನೆ. ಆಮೇಲೆ ಕಿವುಡರಿಗಾಗಿ ಇರೋ ಒಂದು ವಿಶೇಷ ಟೆಲಿಕಾಂ ರಿಲೇ ಸರ್ವಿಸ್ ಬಳಸಿ ಅವಳಿಗೆ ಫೋನ್ ಮಾಡ್ತಾನೆ. ಈ ಸಿಸ್ಟಂನಲ್ಲಿ ಆಶರ್ ಟೈಪ್ ಮಾಡಿದ್ದನ್ನ ಆ ಸರ್ವಿಸ್ ಸಾರಾಗೆ ವಾಯ್ಸ್ ಮೂಲಕ ಓದಿ ಹೇಳುತ್ತೆ. ಸಾರಾ ಹೇಳಿದ್ದನ್ನ ಅಲ್ಲಿನವರು ಟೈಪ್ ಮಾಡಿ ಆಶರ್ ಓದೋ ತರಹ ಮಾಡ್ತಾರೆ. ವಿಚಾರಣೆಯ ಸಮಯದಲ್ಲಿ ಸಾರಾ ಆ ಗೋಧಿಯಿಂದ ಕ್ಯಾನ್ಸರ್ ಬರುತ್ತೆ ಅನ್ನೋ ಸೈಡ್ ಎಫೆಕ್ಟ್ ವಿಷಯನ ಬಿಚ್ಚಿಡ್ತಾಳೆ. ಇಷ್ಟೆಲ್ಲ ಆದ್ರೂ ಆ ಕಂಪನಿಯವರು ಇದನ್ನ ಜಾಗತಿಕ ಮಟ್ಟದಲ್ಲಿ ದೊಡ್ಡದಾಗಿ ರಿಲೀಸ್ ಮಾಡೋಕೆ ಪ್ಲಾನ್ ಮಾಡ್ತಿರ್ತಾರೆ. ಸಾರಾಗೆ ಇದನ್ನೆಲ್ಲ ಮೀಡಿಯಾ ಮುಂದೆ ತರಬೇಕು ಅನ್ನೋ ಆಸೆ ಇರುತ್ತೆ. ಸೈಲೆಂಟ್ ಆಗಿರೋಕೆ ಕಂಪನಿ ಕೊಟ್ಟ ಭಾರಿ ಹಣದ ಆಫರ್ನು ಅವಳು ಬೇಡ ಅಂದಿರ್ತಾಳೆ. ಆದ್ರೆ ಈಗ ಅವಳಿಗೆ ತುಂಬಾ ಭಯ ಆಗ್ತಿದೆ. ಅವಳು ತಂಗಿರೋ ಹೋಟೆಲ್ ಆಚೆ ಒಂದು ವ್ಯಾನ್ ನಿಂತು ಅವಳನ್ನೇ ನಿಗಾ ಇಟ್ಟಿರೋದು ಗೊತ್ತಾಗ್ತಿದೆ. ಸಾರಾಗೆ ಆಶರ್ ಎಚ್ಚರಿಕೆ ಕೊಡ್ತಾನೆ, ನಿನ್ನ ಫೋನ್ ಕಾಲ್ಗಳನ್ನ ಯಾರೋ ಟ್ಯಾಪ್ ಮಾಡ್ತಿರಬಹುದು ಅಂತ. ನಿಜವಾಗ್ಲೂ ಆ ವ್ಯಾನ್ನಲ್ಲಿರೋ ಡಾಸನ್ ಮತ್ತು ಅವನ ಗ್ಯಾಂಗ್ ಅವಳ ಫೋನ್ ಕಾಲ್ಗಳನ್ನ ಕದ್ದು ಕೇಳ್ತಿರ್ತಾರೆ. ಅವರು ಆ ರಿಲೇ ಸರ್ವಿಸ್ ಕಾಲ್ ಎಲ್ಲಿಂದ ಬರ್ತಿದೆ ಅಂತ ಟ್ರೇಸ್ ಮಾಡೋಕೆ ಟ್ರೈ ಮಾಡ್ತಾರೆ. ಅಷ್ಟೇ ಅಲ್ಲದೆ ಆ ಆಫೀಸ್ಗೆ ನೇರವಾಗಿ ಹೋಗ್ತಾರೆ. ಆದ್ರೆ ಆ ಸರ್ವಿಸ್ ಆಫೀಸ್ನಲ್ಲಿ ಯಾವುದೇ ರೆಕಾರ್ಡ್ ಸಿಗೋದಿಲ್ಲ. ಮಾರನೇ ದಿನ ಆಶರ್ ಹೇಳಿದ ಹಾಗೆ ಕೇಳಿ ಸಾರಾ ಒಂದು ಸಾರ್ವಜನಿಕ ಜಾಗಕ್ಕೆ ಹೋಗಿ ಹೊಸ ಸಿಮ್ ಕಾರ್ಡ್ ತಗೊಂಡು ಆಕ್ಟಿವೇಟ್ ಮಾಡ್ತಾಳೆ. ಅವಳು ಆಶರ್ಗೆ ಹೇಳ್ತಾಳೆ ಅವಳ ಹಳೆ ಕಂಪನಿ ಬೇರೆಯವರಿಗೆ ಮಾರಾಟ ಆಗೋ ಹಂತದಲ್ಲಿದೆ. ಒಂದು ವೇಳೆ ಈ ಸೈಡ್ ಎಫೆಕ್ಟ್ ಮಾಹಿತಿ ಆಚೆ ಬಂದ್ರೆ ಆ ಡೀಲ್ ಕ್ಯಾನ್ಸಲ್ ಆಗುತ್ತೆ ಅಂತ. ಆಶರ್ ಅವಳಿಗೆ ಆ ಡಾಕ್ಯುಮೆಂಟ್ಸ್ ವಾಪಸ್ ಕೊಡೋಕೆ ಸಹಾಯ ಮಾಡ್ತೀನಿ ಅಂತಾನೆ. ಆದ್ರೆ ಅದಕ್ಕೆ ಮುಂಗಡವಾಗಿ $50,000 ಹಣ ಕೇಳ್ತಾನೆ. ಮುಂದಿನ ದಿನಗಳಲ್ಲಿ ತಾನು ಹೇಳೋ ಪ್ರತಿಯೊಂದು ಸೂಚನೆನೂ ಚಾಚು ತಪ್ಪದೆ ಪಾಲಿಸಬೇಕು ಅಂತ ಹೇಳ್ತಾನೆ. ಆ ದಿನದಿಂದ ಅವರು ಮಾತಾಡೋ ಮುಂಚೆ ಒಂದು ಸೀಕ್ರೆಟ್ ಪಾಸ್ಪೋರ್ಟ್ ಬಳಸೋಕೆ ಶುರು ಮಾಡ್ತಾರೆ. ಆಶರ್ 2 ಫೋನ್ಗಳಿಗೆ ಬೇರೆ ಬೇರೆ ಬಣ್ಣದ ಟೇಪ್ ಹಚ್ಚಿ ಗುರುತು ಮಾಡ್ತಾನೆ. ಕೆಲವು ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಅವಳಿಗೆ ತಲುಪಿಸ್ತಾನೆ. ಅದರಲ್ಲಿ ಒಂದು ಪೇಪರ್ನಲ್ಲಿ $50,000 ಕ್ಯಾಶ್ ಮತ್ತೆ ಆ ಕಂಪನಿಯ ಫೈಲ್ನ ಹೇಗೆ ಕಳಿಸಬೇಕು ಅನ್ನೋ ವಿವರವಾದ ಪ್ಲಾನ್ ಇರುತ್ತೆ. ಅವನು ಸಾರಾಗೆ ಅಟ್ಲಾಂಟಾಗೆ ಹೋಗೋಕೆ 2 ಬೇರೆ ಬೇರೆ ಫ್ಲೈಟ್ಗಳನ್ನು ತಗೋಬೇಕು ಅಂತ ಹೇಳ್ತಾನೆ. ತನ್ನ ಪರ್ಸನಲ್ ಫೋನ್ ತರಲೇಬಾರದು ಅಂತ ಎಚ್ಚರಿಸ್ತಾನೆ. ಬದಲಿಗೆ ಆ ಫೈಲ್, ಕ್ಯಾಶ್ ಮತ್ತು ಕೆಂಪು ಟೇಪ್ ಹಚ್ಚಿರೋ ಫೋನ್ ಮಾತ್ರ ತಗೊಂಡು ಹೋಗ್ಬೇಕು ಅಂತಾನೆ. ಅಟ್ಲಾಂಟಾ ಏರ್ಪೋರ್ಟ್ನ ಗೇಟ್ ಹತ್ರ ಹೋಗೋವರೆಗೂ ಆ ಫೋನ್ ಆನ್ ಮಾಡಬಾರ್ದು ಅಂತಾನು ನೆನಪಿಸ್ತಾನೆ. ಡಾಸನ್ ಗ್ಯಾಂಗ್ ಸಾರಾ ಹಿಂದೆನೇ ಏರ್ಪೋರ್ಟ್ಗೆ ಹೋಗ್ತಾರೆ. ಇತ್ತ ಆಶರ್ ವೇಷ ಬದಲಾಯಿಸಿಕೊಂಡು ಅದೇ ಫ್ಲೈಟ್ ಹತ್ತುತ್ತಾನೆ. ಫ್ಲೈಟ್ ಲ್ಯಾಂಡ್ ಆದ್ಮೇಲೆ ಆಶರ್ ಒಂದು ಬ್ಯಾಗ್ ತಗೊಂಡು ಸಾರಾ ಹೆಸರಲ್ಲಿ ಲಾಸ್ಟ್ ಅಂಡ್ ಫೌಂಡ್ ಕೌಂಟರ್ನಲ್ಲಿ ಇಡ್ತಾನೆ. ಆಮೇಲೆ ರಿಲೇ ಸರ್ವಿಸ್ ಮೂಲಕ ಸಾರಾಗೆ ಫೋನ್ ಮಾಡಿ ಅವಳು ಎಲ್ಲಿದ್ದಾಳೆ ಅಂತ ಕೇಳ್ತಾನೆ. ಅದೇ ಸಮಯಕ್ಕೆ ಸಾರಾ ಹೆಸರನ್ನ ಲಾಸ್ಟ್ ಅಂಡ್ ಫೌಂಡ್ ಡಿಪಾರ್ಟ್ಮೆಂಟ್ನವರು ಅನೌನ್ಸ್ ಮಾಡ್ತಾರೆ. ಇದನ್ನು ಕೇಳಿ ಡಾಸನ್ ಅಲ್ಲಿಗೆ ಓಡ್ತಾನೆ. ಆದ್ರೆ ಆಶರ್ ಸಾರಾಗೆ ಆ ಅನೌನ್ಸ್ಮೆಂಟ್ ಕಡೆ ತಲೆ ಕೆಡಿಸಿಕೊಳ್ಳದೆ ನೇರವಾಗಿ ಪೋಸ್ಟ್ ಆಫೀಸ್ಗೆ ಹೋಗಿ 2 ಪ್ಯಾಕೇಜ್ ಪೋಸ್ಟ್ ಮಾಡೋಕೆ ಹೇಳ್ತಾನೆ. ಸಾರಾ ಹೆಸರಿನಲ್ಲಿ ಇನ್ನೊಂದು ಅನೌನ್ಸ್ಮೆಂಟ್ ಆದಾಗ ಡಾಸನ್ ತಪ್ಪು ದಿಕ್ಕಿನಲ್ಲಿ ಓಡ್ತಾನೆ. ಆಶರ್ ದೂರದಿಂದಲೇ ಅವರ ಫೋಟೋಗಳನ್ನ ತಗೊಳ್ತಿರ್ತಾನೆ.
ಕೊನೆಗೆ ಆ ಅನೌನ್ಸ್ಮೆಂಟ್ಗಳು ಕೇವಲ ಗಮನ ಬೇರೆ ಕಡೆ ಸೆಳೆಯೋಕೆ ಮಾಡಿದ್ದು ಅಂತ ಡಾಸನ್ಗೆ ಅರ್ಥ ಆಗುತ್ತೆ. ಸಾರಾ ಆ ಪ್ಯಾಕೇಜ್ಗಳ ಟ್ರ್ಯಾಕಿಂಗ್ ನಂಬರ್ನ ಆಶರ್ಗೆ ಕೊಡ್ತಾಳೆ. ಡಾಸನ್ ಕಡೆಯವಳಾದ ರೊಸೆಟ್ಟಿ ಅನ್ನೋ ಹುಡುಗಿ ಸಾರಾ ಆ ಪೋಸ್ಟ್ ರಸೀದಿನ ಕಸದ ಬುಟ್ಟಿಗೆ ಹಾಕೋದನ್ನ ನೋಡ್ತಾಳೆ. ಸಾರಾ ಹೋದ ತಕ್ಷಣ ಅವಳು ಅದನ್ನ ತಗೊಳ್ತಾಳೆ. ಇದನ್ನೆಲ್ಲ ಆಶರ್ ದೂರದಿಂದಲೇ ನೋಡ್ತಿರ್ತಾನೆ. ಆಶರ್ ಬೇಕಂತಲೇ 2 ಪ್ಯಾಕೇಜ್ ಕಳಿಸಿದ್ದಾನೆ, ಅದರಲ್ಲಿ ಒಂದರಲ್ಲಿ ಫೈಲ್ ಅಡಗಿಸಿಟ್ಟಿದ್ದಾನೆ ಅಂತ ಡಾಸನ್ ಗ್ಯಾಂಗ್ ಊಹೆ ಮಾಡ್ತಾರೆ. ಆಮೇಲೆ ಆಶರ್ ಸಾರಾಗೆ ತಮ್ಮ ಮುಂದಿನ ಪ್ಲಾನ್ ಹೇಳ್ತಾನೆ. ಪ್ಯಾಕೇಜ್ ತನ್ನ ಕೈ ಸೇರುತ್ತಿದ್ದ ಹಾಗೆ ಡೀಲ್ ಮುಗಿಸಿ ಕೊನೆಯದಾಗಿ ಸಾರಾ ಆ ಸಿಇಒನ ಭೇಟಿಯಾಗಿ ನೇರವಾಗಿ ಆ ಫೈಲ್ ವಾಪಸ್ ಕೊಟ್ಟು ಬಿಡಬೇಕು ಅಂತ ಹೇಳ್ತಾನೆ. ಸಾರಾ ನೀನು ಅಲ್ಲಿಗೆ ಬರ್ತೀಯಾ ಅಂತ ಕೇಳಿದಾಗ ಆಶರ್ ನೀನು ನನ್ನನ್ನು ಯಾವತ್ತೂ ಭೇಟಿಯಾಗೋಕೆ ಆಗಲ್ಲ ಅಂತಾನೆ. ತಾನೊಬ್ಬ ಮಧ್ಯಸ್ಥಗಾರ ಮಾತ್ರ ಒರಿಜಿನಲ್ ಕೊಟ್ಟು ನಮ್ಮ ಸುರಕ್ಷತೆಗಾಗಿ ಅದರ ಒಂದು ಕಾಪಿ ತನ್ನ ಬಳಿಯೇ ಇಟ್ಟುಕೊಳ್ಳೋದಾಗಿ ಹೇಳ್ತಾನೆ. ಇತ್ತ ಡಾಸನ್ ಗ್ಯಾಂಗ್ನ ರಯಾನ್ ಅನ್ನೋನು ಆ ಪೋಸ್ಟ್ ಆಫೀಸ್ಗೆ ಹೋಗಿ ಸೀಕ್ರೆಟ್ ಕ್ಯಾಮೆರಾ ಇಡ್ತಾನೆ. ಅಷ್ಟರಲ್ಲಿ ರೊಸೆಟ್ಟಿ ಮಿಚಿಗನ್ ಪೋಸ್ಟ್ ಆಫೀಸ್ಗೆ ಹೋಗಿ ತನ್ನ ಲಾಕರ್ ಕೀ ಮರೆತು ಹೋಗಿದೆ ಅಂತ ಸುಳ್ಳು ಹೇಳಿ ಆ ಪ್ಯಾಕೇಜ್ ಬಗ್ಗೆ ಕೇಳ್ತಾಳೆ. ಅಲ್ಲಿ ಯಾವುದೇ ಪ್ಯಾಕೇಜ್ ಇಲ್ಲ ಅಂದಾಗ ರೊಸೆಟ್ಟಿಗೆ ವಿಷಯ ಅರ್ಥ ಆಗುತ್ತೆ. ಆಶರ್ ಆ ಮೇಲ್ ಫಾರ್ವರ್ಡಿಂಗ್ ಆಪ್ಷನ್ ಬಳಸಿ ಅಡ್ರೆಸ್ ಬದಲಾಯಿಸಿದ್ದಾನೆ, ಹಂಗಾಗಿ ಹಳೆ ಟ್ರ್ಯಾಕಿಂಗ್ ನಂಬರ್ ವೇಸ್ಟ್ ಅಂತ ಅವಳಿಗೆ ಗೊತ್ತಾಗುತ್ತೆ. ಆಶರ್ 3ನೇ ಪೋಸ್ಟ್ ಆಫೀಸ್ನಿಂದ ಆ ಪ್ಯಾಕೇಜ್ನ ತಗೊಳ್ತಾನೆ. ಅದರಲ್ಲಿ ಕ್ಯಾಶ್ ಮತ್ತೆ ಇಡೀ ಫೈಲ್ ಇರುತ್ತೆ. ಆಶರ್ ಸಾರಾ ಹಳೆ ಕಂಪನಿಯ ಸಿಇಒಗೆ ಮೆಸೇಜ್ ಕಳಿಸ್ತಾನೆ. ಆ ರಿಪೋರ್ಟ್ ತನ್ನ ಹತ್ರ ಇದೆ, ತನ್ನ ಕ್ಲೈಂಟ್ಗೆ ತೊಂದರೆ ಕೊಡಲ್ಲ ಅಂದ್ರೆ ಅದನ್ನ ವಾಪಸ್ ಕೊಡುವುದಾಗಿ ಹೇಳ್ತಾನೆ. ಆಶರ್ ಡಾಸನ್ ವ್ಯಾನ್ ಮೇಲೆ ಒಂದು ಫೋನ್ ಇಟ್ಟು ಬಿಡ್ತಾನೆ. ಸ್ವಲ್ಪ ಹೊತ್ತಿನಲ್ಲೇ ಆ ಫೋನ್ ರಿಂಗ್ ಆಗುತ್ತೆ. ಆಶರ್ ಇನ್ನೊಂದು ನಾಟಕೀಯ ರಿಲೇ ಕಾಲ್ ಶುರು ಮಾಡ್ತಾನೆ. ಆ ಸಿಇಒ ಪರವಾಗಿ ಡಾಸನ್ ಮಾತಾಡ್ತಾನೆ. ಆಶರ್ ಆ ಕಾಲ್ನಲ್ಲಿ ಸಾರಾನ ಫಾಲೋ ಮಾಡೋದನ್ನ ನಿಲ್ಲಿಸಬೇಕು, ಇಲ್ಲಾಂದ್ರೆ ಇಡೀ ಫೈಲ್ ಮೀಡಿಯಾಗೆ ಲೀಕ್ ಮಾಡ್ತೀನಿ ಅಂತ ಡಾಸನ್ಗೆ ವಾರ್ನ್ ಮಾಡ್ತಾನೆ. ಆಶರ್ ಒರಿಜಿನಲ್ ಫೈಲ್ ವಾಪಸ್ ಕೊಟ್ಟು ಒಂದು ಕಾಪಿ ಮಾತ್ರ ತನ್ನ ಹತ್ರ ಇಟ್ಕೊಳ್ಳೋದಾಗಿ ಹೇಳ್ತಾನೆ. ಆದ್ರೆ ಈ ಡೀಲ್ ಮುರಿದಿದ್ದಕ್ಕೆ ಬ್ರೇಕಿಂಗ್ ಚಾರ್ಜ್ ಅಂತ $5 ಲಕ್ಷ ಹಣ ಡಿಮ್ಯಾಂಡ್ ಮಾಡ್ತಾನೆ. ನಿರ್ಧಾರ ತಗೊಳ್ಳೋಕೆ ನಾಳೆ ರಾತ್ರಿವರೆಗೂ ಟೈಮ್ ಕೊಡ್ತಾನೆ. ಡಾಸನ್ ವ್ಯಾನ್ನಿಂದ ಆಚೆ ಬಂದು ಆಶರ್ಗೆ ಹತ್ತಿರ ಬಾ ಅಂತ ಸನ್ನೆ ಮಾಡ್ತಾನೆ. ಆದ್ರೆ ಆಶರ್ ಕೊಟ್ಟ ಇನ್ಸ್ಟ್ರಕ್ಷನ್ ತರಹ ಅವನ ಟೀಮ್ ಆ ವ್ಯಾನ್ ಅಲ್ಲಿಂದ ತಗೊಂಡು ಹೊರಟು ಹೋಗ್ತಾರೆ. ಮಾರನೇ ದಿನ ಆಶರ್ ತನ್ನ ಸಪೋರ್ಟ್ ಗ್ರೂಪ್ನ ವಾಶ್ ಅನ್ನೋ ಮಹಿಳೆನ ಭೇಟಿಯಾಗ್ತಾನೆ. ಅವಳು ಒಬ್ಬ ಪೊಲೀಸ್ ಆಫೀಸರ್ ಕೂಡ ಹೌದು. ಇಬ್ರು ಮೊದಲು ಕುಡಿತದ ಚಟಕ್ಕೆ ದಾಸರಾಗಿದ್ದು ಈಗ ಅದನ್ನೆಲ್ಲ ಬಿಟ್ಟು ನಾರ್ಮಲ್ ಆಗಿರ್ತಾರೆ. ವಾಶ್ ಆಶರ್ಗೆ ತನ್ನ ಹತ್ರ ಮನಸ್ಸು ಬಿಚ್ಚಿ ಮಾತಾಡು ಅಂತ ಹೇಳ್ತಾಳೆ. ಇತ್ತ ಡಾಸನ್ ಆಶರ್ ಹಾಕಿದ ಎಲ್ಲಾ ಕಂಡೀಷನ್ಸ್ಗೆ ಒಪ್ಕೊಳ್ತಾನೆ. ಆಶರ್ ಆ ಹಣನ ಯಾವುದೇ ಮಾರ್ಕ್ ಇಲ್ದೇ ಇರೋ ಕರೆನ್ಸಿ ನೋಟುಗಳಲ್ಲಿ ಪೋಸ್ಟ್ ಮೂಲಕ ಕಳಿಸೋಕೆ ಹೇಳ್ತಾನೆ. ಆದ್ರೆ ಡಾಸನ್ ಆ ಪ್ಯಾಕೇಜ್ ಒಳಗಡೆ ಒಂದು ಸಣ್ಣ GPS ಟ್ರ್ಯಾಕರ್ ಬಚ್ಚಿಡ್ತಾನೆ. ದುಡ್ಡು ಪೋಸ್ಟ್ನಲ್ಲಿ ಬರ್ತಿರಬೇಕಾದ್ರೆ ಸಾರಾ ಆರಾಮಾಗಿ ಓಡಾಡೋಕೆ ಶುರು ಮಾಡ್ತಾಳೆ. ಆಶರ್ ಅವಳನ್ನ ದೂರದಿಂದಲೇ ಗಮನಿಸ್ತಾ ಅವಳ ಮೇಲೆ ಪ್ರೀತಿ ಬೆಳೆಸಿಕೊಳ್ಳೋಕೆ ಶುರು ಮಾಡ್ತಾನೆ. ಒಂದು ದಿನ ಸಾರಾ ಕಾಲ್ ಮಾಡಿ ಅಪ್ಡೇಟ್ ಕೊಡೋದನ್ನ ಮರೆತು ಹೋಗ್ತಾಳೆ. ಅದಕ್ಕೆ ಆಶರ್ ಅವಳಿಗೆ ಫೋನ್ ಮಾಡ್ತಾನೆ. ಮೊದಮೊದಲು ರಿಲೇ ಸರ್ವಿಸ್ ಬಳಸೋ ತರಹ ನಟಿಸಿದ್ರು, ಆಮೇಲೆ ನೇರವಾಗಿ ಫೋನ್ನಲ್ಲೇ ಮಾತಾಡೋಕೆ ಶುರು ಮಾಡ್ತಾನೆ. ಅವರ ಮಾತುಕತೆ ಬರೀ ಬಿಸಿನೆಸ್ ತರಹ ಇರಲ್ಲ, ಆದ್ರೂ ಆಶರ್ ಕಂಟ್ರೋಲ್ ಮಾಡ್ಕೊಂಡು ಮಾತುಕತೆ ಕಮ್ಮಿ ಇರ್ಲಿ ಅಂತ ಎಚ್ಚರಿಸ್ತಾನೆ. ಸಾರಾಗೆ ತಿಳಿಯದ ಹಾಗೆ ಡಾಸನ್ ಇನ್ನೂ ಕಾಲ್ಗಳನ್ನು ಟ್ರ್ಯಾಕ್ ಮಾಡೋಕೆ ನೋಡ್ತಿರ್ತಾನೆ. ಆದ್ರೆ ಆಶರ್ ಅಷ್ಟರಲ್ಲೇ ಫೋನ್ ಆಫ್ ಮಾಡಿರ್ತಾನೆ. ಆಶರ್ ತನ್ನ ವೇಷ ಬದಲಾಯಿಸಿ ಪೋಸ್ಟ್ ಆಫೀಸ್ಗೆ ಹೋಗ್ತಾನೆ. ತಾನು ಯುರೋಪ್ಗೆ ಹೋಗ್ತಿದ್ದೀನಿ, ತನ್ನ ಪೋಸ್ಟ್ ಎಲ್ಲವನ್ನೂ ತನ್ನ ತಂಗಿ ಸಾರಾಳ ಮೇಲ್ಬಾಕ್ಸ್ಗೆ ಫಾರ್ವರ್ಡ್ ಮಾಡಬೇಕು ಅಂತ ಹೇಳ್ತಾನೆ. ಅಷ್ಟರಲ್ಲಿ ದುಡ್ಡು ತಲುಪಿದೆ ಅಂತ ಡಾಸನ್ ವಾಯ್ಸ್ ಮೇಲ್ ಕಳಿಸ್ತಾನೆ. ಆದ್ರೆ ಆ ಒರಿಜಿನಲ್ ಫೈಲ್ನಲ್ಲಿ 327 ಪೇಜ್ ಇರಬೇಕು, ನೀನು ಬರೀ 311 ಪೇಜ್ ಬಗ್ಗೆ ಮಾತ್ರ ಮಾತಾಡಿದ್ದೀಯಾ ಅಂತ ಹೇಳ್ತಾನೆ. ಆ ಉಳಿದ 16 ಪೇಜ್ಗಳನ್ನ ಕೊಡಲೇಬೇಕು ಅಂತ ಡಿಮ್ಯಾಂಡ್ ಮಾಡ್ತಾನೆ. ಆಶರ್ ಆ ಉಳಿದ 16 ಪೇಜ್ ಬಗ್ಗೆ ಸಾರಾಗೆ ಕೇಳ್ತಾನೆ. ಸಾರಾ ಆ ಪೇಜ್ಗಳು ಅಷ್ಟೇನು ಮುಖ್ಯ ಅಲ್ಲ ಅಂತ ಹೇಳಿದ್ರು ಅದು ತನ್ನ ಹತ್ರ ಇರೋದನ್ನ ಒಪ್ಕೊಳ್ತಾಳೆ. ಆಶರ್ ಅವಳಿಗೆ ನನ್ನ ಮಾತು ಕೇಳ್ದೆ ಇದ್ರೆ ನಿನಗೆ ಅಪಾಯ ಅಂತ ಹೆದರಿಸ್ತಾನೆ. ಇದರಿಂದ ಅವಳು ಗಾಬರಿಯಾಗ್ತಾಳೆ. ಆಶರ್ ಅವಳಿಗೆ ಆ ಪೇಪರ್ಗಳನ್ನ ಒಂದು ದಿನಪತ್ರಿಕೆಯ ಕೆಳಗಡೆ ಅಡಗಿಸಿಡೋಕೆ ಹೇಳ್ತಾನೆ. ಸಾರಾ ಅದರಂತೆ ಮಾಡಿ ಅಲ್ಲಿಂದ ಹೋಗ್ತಾಳೆ. ಆದ್ರೆ ಆಶರ್ ಬಂದು ನೋಡಿದಾಗ ಆ ಡಾಕ್ಯುಮೆಂಟ್ಸ್ ಅಲ್ಲಿರಲ್ಲ, ಯಾಕಂದ್ರೆ ಸಾರಾ ತಪ್ಪಿ ಬೇರೆ ಪೇಪರ್ ರಾಶಿಯಲ್ಲಿ ಅದನ್ನ ಇಟ್ಟುಬಿಟ್ಟಿರ್ತಾಳೆ. ಪ್ಲಾನ್ ಕೈತಪ್ಪಿ ಹೋಗ್ತಿದೆ ಅಂತ ಗೊತ್ತಾದ ತಕ್ಷಣ ಆಶರ್ ಅಲ್ಲಿರೋ ಒಬ್ಬ ಭಿಕ್ಷುಕನಿಗೆ ದುಡ್ಡು ಕೊಟ್ಟು ನ್ಯೂಸ್ ಸ್ಟ್ಯಾಂಡ್ ಹತ್ರ ಗಲಾಟೆ ಮಾಡೋಕೆ ಹೇಳ್ತಾನೆ. ಅಲ್ಲಿ ಗಲಾಟೆ ಶುರುವಾದಾಗ ಡಾಸನ್ ಕಡೆಯವರು ಗಮನಿಸೋ ಮುನ್ನವೇ ಆ ಭಿಕ್ಷುಕ ಆ ಪೇಪರ್ಗಳನ್ನು ತಗೊಂಡು ಬಂದು ಆಶರ್ಗೆ ಕೊಡ್ತಾನೆ. ಆಶರ್ ಡಾಸನ್ಗೆ ಫೋನ್ ಮಾಡಿ ಡೀಲ್ ನೆನಪಿಸ್ತಾನೆ, ಮತ್ತೆ ವಿಷಯನ ಮೀಡಿಯಾಗೆ ಲೀಕ್ ಮಾಡೋದಾಗಿ ವಾರ್ನ್ ಮಾಡ್ತಾನೆ. ಡಾಸನ್ ಕ್ಷಮೆ ಕೇಳ್ತಾನೆ. ಆಶರ್ ಒಂದು ಸಾರ್ವಜನಿಕ ಜಾಗದಲ್ಲಿ ಮುಖಾಮುಖಿಯಾಗಿ ಡೀಲ್ ಮುಗಿಸೋಣ ಅಂತಾನೆ. ಅಲ್ಲಿಗೆ ಸಾರಾ ಮತ್ತು ಆ ಸಿಇಒ ಇಬ್ರೂ ಬರಬೇಕು ಅಂತ ಕಂಡೀಷನ್ ಹಾಕ್ತಾನೆ. ಇತ್ತ ತನ್ನ ಕಂಪನಿಯಿಂದ ಎಷ್ಟೋ ಜೀವಗಳು ಹೋಗಿದ್ದಕ್ಕೆ ಹಾಫ್ಮನ್ ಅಪರಾಧ ಪ್ರಜ್ಞೆಯಿಂದ ನರಳ್ತಿರ್ತಾರೆ. ನನ್ನ ಕೈಗಳಿಗೆ ರಕ್ತದ ಕಲೆ ಅಂಟಿಕೊಂಡಿದೆ, ನಾನು ಇನ್ಮೇಲೆ ನಿನಗೆ ಫೋನ್ ಮಾಡಲ್ಲ ಅಂತ ಆಶರ್ಗೆ ಹೇಳ್ತಾರೆ. ಆಶರ್ ಡೀಲ್ಗೆ ರೆಡಿಯಾಗಿ ಸಾರಾಗೆ ಒರಿಜಿನಲ್ ಫೈಲ್ ಬಂದಿದೆ ಅಂತ ಹೇಳ್ತಾನೆ. ಒಂದು ರೆಸ್ಟೋರೆಂಟ್ನಲ್ಲಿ ಮೀಟಿಂಗ್ ಫಿಕ್ಸ್ ಮಾಡ್ತಾನೆ. ಆದ್ರೆ ಸಾರಾ ಅಲ್ಲಿಗೆ ಬರೋದೇ ಇಲ್ಲ, ಫೋನ್ ಕೂಡ ರಿಸೀವ್ ಮಾಡಲ್ಲ. ಆಶರ್ಗೆ ಏನೋ ತೊಂದರೆ ಆಗಿದೆ ಅಂತ ಡೌಟ್ ಬರುತ್ತೆ. ಕೊನೆಗೆ ಸಾರಾ ಒಂದು ವಾಯ್ಸ್ ಮೇಲ್ ಕಳಿಸ್ತಾಳೆ. ಡಾಸನ್ಗೆ ನಿನ್ನ ಹೆಸರು ಜೇಮ್ಸ್ ಅಂತ ಗೊತ್ತಾಗಿದೆ, ಈ ಡೀಲ್ನ ನಾನೇ ಮುಗಿಸ್ತೀನಿ ಅಂತ ಅದರಲ್ಲಿ ಹೇಳ್ತಾಳೆ. ಇದೊಂದು ಟ್ರ್ಯಾಪ್ ಅಂತ ಗೊತ್ತಾಗಿ ಆಶರ್ ಆ ಹೊಸ ಜಾಗ ಅಂದ್ರೆ ಜನಜಂಗುಳಿ ಇರೋ ಕನ್ಸರ್ಟ್ ನಡೀತಿರೋ ಕಡೆಗೆ ಓಡ್ತಾನೆ. ಅಲ್ಲಿ ಜನ ಓಡಿ ಹೋಗೋ ತರಹ ಫೈರ್ ಅಲಾರಂ ಆನ್ ಮಾಡ್ತಾನೆ. ಸಾರಾನ ಪತ್ತೆ ಹಚ್ಚಿ ಅವಳಿಗೆ ಸೀಕ್ರೆಟ್ ಪಾಸ್ಕೋಡ್ ಹೇಳ್ತಾನೆ. ಇದೊಂದು ಟ್ರ್ಯಾಪ್ ಅಂತ ವಾರ್ನ್ ಮಾಡ್ತಾನೆ.
ಇಬ್ರೂ ಜೊತೆಯಾಗಿ ಟ್ಯಾಕ್ಸಿಯಲ್ಲಿ ತಪ್ಪಿಸಿಕೊಂಡು ರೈಲ್ವೆ ಸ್ಟೇಷನ್ಗೆ ಬರ್ತಾರೆ. ಅಲ್ಲಿಂದ ಸಾರಾ ಒಬ್ಬಳೇ ಪ್ರಯಾಣ ಬೆಳೆಸಬೇಕಾಗಿರುತ್ತೆ. ಇಬ್ಬರ ನಡುವೆ ಒಂದು ಸಣ್ಣ ಭಾವುಕ ಕ್ಷಣ ಕಳೆದು ಅವಳು ಟ್ರೈನ್ ಹತ್ತುತ್ತಾಳೆ. ಆಮೇಲೆ ಆಶರ್ಗೆ ಸಾರಾ ಫೋನ್ನಿಂದ ಒಂದು ಕಾಲ್ ಬರುತ್ತೆ. ಅವಳು ಈಗ ಡಾಸನ್ ಕಂಟ್ರೋಲ್ನಲ್ಲಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಸಾರಾ ಸುರಕ್ಷಿತವಾಗಿ ಬೇಕು ಅಂದ್ರೆ ಆ ಫೈಲ್ನ ಕಾಪಿನ ತಂದುಕೊಡು ಅಂತ ಡಾಸನ್ ಡೀಲ್ ಮಾಡ್ತಾನೆ. ಆಶರ್ಗೆ ತುಂಬಾನೇ ಗೊಂದಲ ಆಗುತ್ತೆ. ಯಾಕಂದ್ರೆ ತನ್ನ ಸೀಕ್ರೆಟ್ ಜಾಗನ ಬಿಟ್ಟು ಕೊಟ್ಟರೆ ತನ್ನ ಹಳೆ ಕ್ಲೈಂಟ್ಗಳೆಲ್ಲ ಅಪಾಯಕ್ಕೆ ಸಿಲುತ್ತಾರೆ. ಅವನು ಸಹಾಯಕ್ಕಾಗಿ ವಾಶ್ ಹತ್ರ ಕೇಳ್ತಾನೆ. ಕೊನೆಗೆ ಭೇಟಿಯಾಗೋಕೆ ಒಪ್ಕೊಳ್ತಾನೆ. ಮಾರನೇ ದಿನ ಬೆಳಗ್ಗೆ ಆಶರ್ ಸಾರಾ ಮನೆಗೆ ಬರ್ತಾನೆ. ಆದ್ರೆ ಡಾಸನ್ ಗ್ಯಾಂಗ್ ಅವನ ಮೇಲೆ ಮುಗಿಬಿದ್ದು ಹಿಡಿದು ವ್ಯಾಂಗೆ ಹಾಕ್ತಾರೆ. ಅಲ್ಲಿ ಸಾರಾನ ಕಟ್ಟಿ ಹಾಕಿರ್ತಾರೆ. ಡಾಸನ್ ಸಾರಾಗೆ ತೊಂದರೆ ಕೊಡ್ತೀನಿ ಅಂತ ಬೆದರಿಸಿ ಆಶರ್ನಿಂದ ಆ ಸೀಕ್ರೆಟ್ ಜಾಗದ ವಿಳಾಸ ಪಡಿತಾನೆ. ಆದ್ರೆ ಆಶರ್ ಸುಮ್ಮನಿರದೆ ಡಾಸನ್ ಮತ್ತು ಇನ್ನೊಬ್ಬನ ಮೇಲೆ ಹಲ್ಲೆ ಮಾಡಿ ಅವರನ್ನ ಸೋಲಿಸ್ತಾನೆ. ಆದ್ರೆ ಸಡನ್ ಆಗಿ ಸಾರಾ ಹಿಂದಿನಿಂದ ಬಂದು ಆಶರ್ಗೆ ಶಾಕ್ ಕೊಡ್ತಾಳೆ. ಇಲ್ಲೇ ಅಸಲಿ ಟ್ವಿಸ್ಟ್ ರಿವೀಲ್ ಆಗೋದು. ಸಾರಾನೇ ಆ ಇಡೀ ಗ್ಯಾಂಗ್ನ ಲೀಡರ್ ಆಗಿರ್ತಾಳೆ. ಇಷ್ಟೆಲ್ಲ ನಾಟಕ ಮಾಡಿದ್ದು ಆಶರ್ ಹತ್ರ ಇರೋ ಆಪ್ಟಿಮೋ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿಯ ಡ್ಯೂಪ್ಲಿಕೇಟ್ ಫೈಲ್ನ ವಾಪಸ್ ತಗೊಳ್ಳೋಕೆ ಅಂತ ಮಾಡಿದ ದೊಡ್ಡ ಮಾಸ್ಟರ್ ಪ್ಲಾನ್ ಆಗಿರುತ್ತೆ. ಅವರು ಆ ಸೀಕ್ರೆಟ್ ಜಾಗಕ್ಕೆ ಬರ್ತಾರೆ. ಅಲ್ಲಿಗೆ ಹೋಗೋಕೆ ಒಂದು ಪಾಸ್ವರ್ಡ್ ಬೇಕಾಗಿರುತ್ತೆ. ಪಾಸ್ವರ್ಡ್ ಹಾಕೋಕೆ ಆಶರ್ ಕೈ ಕಟ್ ಬಿಚ್ಚಿದಾಗ ಅವನು ಬೇಕಂತಲೇ ತಪ್ಪು ಕೋಡ್ ಹಾಕ್ತಾನೆ. ಇದರಿಂದ ಇಡೀ ಜಾಗದಲ್ಲಿ ಹೊಗೆ ಆವರಿಸಿಕೊಳ್ಳುತ್ತೆ. ಆ ಗೊಂದಲದಲ್ಲಿ ಆಶರ್ ಒಂದು ವೆಪನ್ ತಗೊಂಡು ಓಡ್ತಾನೆ. ಆದ್ರೆ ತಪ್ಪಿಸಿಕೊಳ್ಳೋ ಗಡಿಬಿಡಿಯಲ್ಲಿ ಒಂದು ಕಾರ್ ಬಂದು ಅವನಿಗೆ ಗುದ್ದುತ್ತೆ. ಕೊನೆಗೆ ಆಶರ್ ಮತ್ತು ಸಾರಾ ಮುಖಾಮುಖಿ ಆಗ್ತಾರೆ. ಇಬ್ರೂ ಒಬ್ಬರಿಗೊಬ್ಬರು ಗನ್ ತೋರಿಸ್ತಾರೆ. ಆದ್ರೆ ಆಶರ್ ತನ್ನ ಗನ್ ಕೆಳಗೆ ಹಾಕಿ ನನ್ನನ್ನ ಕೊಲ್ಲು ಅಂತಾನೆ. ಅಷ್ಟರಲ್ಲಿ ವಾಶ್ ಇಡೀ ಪೊಲೀಸ್ ಫೋರ್ಸ್ ಜೊತೆ ಅಲ್ಲಿಗೆ ಬರ್ತಾಳೆ. ಸಾರಾ ಮತ್ತು ಅವಳ ಗ್ಯಾಂಗ್ನ ಅರೆಸ್ಟ್ ಮಾಡ್ತಾರೆ. ಆಪ್ಟಿಮೋ ಕಂಪನಿಯ ಔಷಧಿಗಳ ಸೈಡ್ ಎಫೆಕ್ಟ್ ರಿಪೋರ್ಟ್ ತನ್ನ ಹತ್ರ ಇದೆ. ಈ ಗ್ಯಾಂಗ್ ಅದನ್ನ ಕದಿಯೋಕೆ ನೋಡ್ತಿದ್ದು ಅಂತ ಆಶರ್ ವಾಶ್ಗೆ ಹೇಳ್ತಾನೆ. ವಾಶ್ ಇವೆಲ್ಲ ನಿನ್ನ ಹತ್ರ ಯಾಕಿದೆ ಅಂತ ಕೇಳಿದಾಗ ನನ್ನ ಕೆಲಸನೇ ಅತಿ ದೊಡ್ಡ ರಹಸ್ಯಗಳನ್ನ ನೋಡಿ ಸಂಕಷ್ಟಕ್ಕೆ ಸಿಲುಕಿರೋರಿಗೆ ಸಹಾಯ ಮಾಡೋದು ಅಂತಾನೆ. ಆಮೇಲೆ ಆಶರ್ ಪೋಸ್ಟ್ ಆಫೀಸ್ನಿಂದ ತನ್ನ ಹಣ ತಗೊಳ್ತಾನೆ. ಅರ್ಧ ಹಣ ತನ್ನ ಹತ್ರ ಇಟ್ಕೊಂಡು ಇನ್ನುಳಿದ ಅರ್ಧ ಹಣನ ಆ ರಿಲೇ ಸರ್ವಿಸ್ ಕೆಲಸಗಾರರಿಗೆ ಕಳಿಸ್ತಾನೆ. ಆಮೇಲೆ ರೈಲು ಹತ್ತಿ ಅಲ್ಲಿಂದ ಮಾಯವಾಗ್ತಾನೆ. ಸ್ವಲ್ಪ ದಿನಗಳಲ್ಲೇ ಆಪ್ಟಿಮೋ ಕಂಪನಿಯ ಕರಾಳ ಸತ್ಯ ಇಡೀ ಮೀಡಿಯಾದಲ್ಲಿ ಬಯಲಾಗುತ್ತೆ. Please like and subscribe.